ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ನಾನು ಇವತ್ತು ಒಂದು ಬೆಸ್ಟ್ ಕ್ರೀಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಬರೀ ಕ್ರೀಮ್ ಅಲ್ಲ, ಇದು 3-in-1 ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಈ ಕ್ರೀಮ್ ನಿಮ್ಗೆ ಯೂಸ್ ಮಾಡೋದ್ರಿಂದ ನಿಮ್ಗೆ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ, ಸನ್ಸ್ಕ್ರೀನ್ ಹಾಗೂ ಕೂಡ ನಿಮ್ಗೆ ವರ್ಕ್ ಮಾಡುತ್ತೆ, ಅಂಡ್ ಆಲ್ಸೋ ನಿಮ್ಗೆ ಬಿಬಿ ಕ್ರೀಮ್ ಅಥವಾ ಫೌಂಡೇಶನ್ ಕ್ರೀಮ್ ಲೈಕ್ ಪ್ರೈಮರ್ ತರ ಆ ರೀತಿಗೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ನಮ್ಗೆ ಒಂದು 3-in-1 ಕ್ರೀಮ್ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂಡ್ ಎಷ್ಟು ಪ್ರೈಸಸ್ ಸಿಗುತ್ತೆ ಅಂಡ್ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ತುಂಬಾ ಚೆನ್ನಾಗಿರುವಂತಹ ಕ್ರೀಮ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ಅಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ಇವತ್ತು 3-in-1 ಕ್ರೀಮ್ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ದೆ ಅಲ್ವಾ. ಸೊ ಈ ಕ್ರೀಮು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂತಹ ಕ್ರೀಮ್ ಆಗಿರುತ್ತೆ. ಸೊ ತುಂಬಾ ಜನರಿಗೆ ಈಗ ಮಾಯಶ್ಚರೈಸೇಷನ್ ಮತ್ತೆ ಸನ್ಸ್ಕ್ರೀನ್ ಮತ್ತೆ ಡೇ ಕ್ರೀಮ್ ಅಥವಾ ಫೌಂಡೇಶನ್ ಕ್ರೀಮ್, ಸೊ ಈ ರೀತಿ ಸಪರೇಟ್ ಕ್ರೀಮ್ ಯೂಸ್ ಮಾಡೋಕೆ ಇಷ್ಟನೇ ಪಡೋದಿಲ್ಲ. ಸೊ ಒಂದೇ ಕ್ರೀಮ್ ಅಲ್ಲಿ ಎಲ್ಲಾದ್ರೂ ನಮ್ಗೆ ಸಿಗ್ಬೇಕು ಅಂತ ಹೇಳಿ ಸರ್ಚ್ ಮಾಡ್ತಾ ಇರ್ತಾರಲ್ವಾ. ಯಾಕೆ ಅಂತ ಹೇಳಿದ್ರೆ, ಸೊ ನನ್ಗೆ ಕಮೆಂಟ್ ಮಾಡಿರೋರು ಇದೇ ರೀತಿಗೆ ನಂಗೆ ಕಮೆಂಟ್ ಮಾಡಿದ್ದು. ಸೊ ನಮ್ಗೆ ಸಪರೇಟ್ ಕ್ರೀಮ್ ಗಳಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಗೋದಿಲ್ಲ. ಸೊ ಒಂದೇ ಕ್ರೀಮ್ ನಮ್ಗೆ ನಾವ್ ಯೂಸ್ ಮಾಡ್ಬೇಕು. ಸೊ ನಮ್ಗೆ ಅದರಲ್ಲಿ ಮಾಯಶ್ಚರೈಸೇಷನ್ ಕೂಡ ಸಿಗ್ಬೇಕು, ಮತ್ತೆ ಸನ್ಸ್ಕ್ರೀನ್ ಆಗೂ ಕೂಡ ವರ್ಕ್ ಆಗ್ಬೇಕು, ಸನ್ ಪ್ರೊಟೆಕ್ಷನ್ ಕೂಡ ಸಿಗ್ಬೇಕು, ಮತ್ತೆ ನಮ್ಗೆ ಒಂದ್ ರೀತಿ ನಾರ್ಮಲ್ ಆಗಿ ಮೇಕಪ್ ಮಾಡ್ಕೊಂಡಿರೋ ತರ ಕಾಣ್ಬೇಕು. ಸೊ ಆ ರೀತಿ ಎಲ್ಲ ತೋರಿಸಿ ಅಂತ ಹೇಳಿದ್ರಿ. ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ನನಗೆ ಒಂದು ಕ್ರೀಮ್ ನ ತೋರಿಸಿದ್ರು. ಆ ಕ್ರೀಮ್ ಯಾವ್ದು ಅಂತ ಹೇಳಿ ಈಗ ನಿಮ್ಗೆ ತೋರಿಸ್ತೀನಿ. ಸೊ ಯಾವ್ದು ಅಂತ ಹೇಳಿದ್ರೆ ಆಲ್ರೆಡಿ ಈಗ ನೋಡ್ತಾ ಇದ್ರ ಅಲ್ವಾ, ಪಿಂಕ್ ಫೌಂಡ್ರಿ ಟಿಂಟೆಡ್ ಮ್ಯಾಟ್ ಮಿನರಲ್ ಮಾಯಶ್ಚರೈಸಿಂಗ್ ಸನ್ಸ್ಕ್ರೀನ್ ಅಂತ ಹೇಳಿ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಬಂದು ಟಿಂಟೆಡ್ ಮ್ಯಾಟ್ ಮಾಯಶ್ಚರೈಸಿಂಗ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಅಬ್ಸರ್ವ್ ಕೂಡ ಆಗುತ್ತೆ, ಬಿಕಾಸ್ ಇದು ತುಂಬಾ ಲೈಟ್ ವೇಟ್ ಆಗಿದೆ. ಸೊ ನಿಮ್ಗೆ ಯಾವ್ದೇ ರೀತಿ ವೈಟ್ ಕಾಸ್ಟ್ ಅಂತ ಅನ್ಸೋದು ಅಥವಾ ತುಂಬಾ ಆಯಿಲಿನೆಸ್ ಜಿಲ್ಟ್ ತರ ಅನ್ಸೋದು ಆ ರೀತಿ ನಿಮ್ಗೆ ಫೀಲ್ ಕೊಡೋದೇ ಇಲ್ಲ. ತುಂಬಾ ಲೈಟ್ ವೇಟ್ ಆಗಿರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ನಿಮಗೆ ಒಂದ್ ರೀತಿ ಬಿಬಿ ಕ್ರೀಮ್, ಸಿಸಿ ಕ್ರೀಮ್ ಎಲ್ಲ ಇರುತ್ತೆ ನೋಡಿ. ಸೊ ಆ ರೀತಿ ನಿಮ್ಗೆ ಆ ಕಲರ್ ಶೇಡ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಕ್ರೀಮ್ 2 ಪ್ಯಾಕ್ ಅಲ್ಲೂ ಕೂಡ ಸಿಗುತ್ತೆ, ಓಲ್ಡ್ ಪ್ಯಾಕ್ ಮತ್ತೆ ನ್ಯೂ ಪ್ಯಾಕ್. ಸಪೋಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು, ನೀವೆಲ್ಲರೂ ಆರ್ಡರ್ ಮಾಡ್ಕೊಂಡಾಗ ನಿಮ್ಗೆ ಓಲ್ಡ್ ಪ್ಯಾಕ್ ಅಲ್ಲೂ ಕೂಡ ಬರ್ಬೋದು, ನ್ಯೂ ಪ್ಯಾಕ್ ಅಲ್ಲೂ ಕೂಡ ಬರ್ಬೋದು. ಸೊ ಎರಡು ಕೂಡ ನಿಮ್ಗೆ ಡಿಸ್ಪ್ಲೇ ತೋರಿಸಿದೀನಿ. ಸೊ ನಿಮ್ಗೆ ಯಾವ್ದಾದ್ರು ಪ್ಯಾಕ್ ಬಂತು ಅಂತ ಹೇಳಿದ್ರೆ ಅದು ಒರಿಜಿನಲ್ ಆಗಿ ಇರುತ್ತೆ, ಸರಿನಾ. ಅಂಡ್ ಈ ಕ್ರೀಮು ಕ್ರೀಮಿ ಫಾರ್ಮ್ ಅಲ್ಲಿ ಇರುತ್ತೆ, ಲಿಕ್ವಿಡ್ ತರ ಅನ್ಸೋದು ಅಥವಾ ನಿಮ್ಗೆ ತುಂಬಾ ಜೆಲ್ ತರ, ಸೊ ಆ ರೀತಿ ಇಲ್ಲ. ಇದು ಕ್ರೀಮಿ ಫಾರ್ಮ್ ಅಲ್ಲಿ ನಿಮ್ಗೆ ಸಿಗುವಂತದ್ದು, ತುಂಬಾ ಲೈಟ್ ವೇಟ್ ಅಲ್ಲಿ ಇರುತ್ತೆ. ಅಂಡ್ ಈ ಕ್ರೀಮ್ ಅಲ್ಲಿ SPF 30 PA3+ ಇರೋದ್ರಿಂದ ನಿಮ್ಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ, ಅದರಲ್ಲೂ ಕೂಡ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಲೈಕ್ ನಿಮ್ಗೆ UVA ಮತ್ತೆ UVB, ಸೊ ಎರಡು ರೇಸ್ ಇಂದ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಿಮ್ಗೆ ಯಾವ್ದೇ ರೀತಿ ಸ್ಕಿನ್ ಕ್ಯಾನ್ಸರ್ ಲೈಕ್ ನಿಮ್ಗೆ ಸನ್ ರೇಸ್ ಇಂದ ನಿಮ್ಗೆ ಟ್ಯಾನ್ ಪಿಗ್ಮೆಂಟೇಷನ್ ಆಗದಿರೋ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ ಈ ಒಂದು ಕ್ರೀಮ್. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡ್ರೈನೆಸ್ ಇತ್ತು, ಹೈಡ್ರೇಟ್ ಆಗದೇನೆ ಅನ್ಹೆಲ್ದಿ ಸ್ಕಿನ್ ಆಗಿ ಕಾಣ್ತಿತ್ತು, ಇಚಿಂಗ್ ಇರಿಟೇಷನ್ ತರ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಸೊ ಅದು ಕೂಡ ಫುಲ್ ಕಂಟ್ರೋಲ್ ಆಗುತ್ತೆ. ನಿಮ್ಮ ಸ್ಕಿನ್ ಏನಿದೆ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ತುಂಬಾ ಡೀಪ್ ಆಗಿ ಅಬ್ಸರ್ವ್ ಆಗೋದ್ರಿಂದ ನಿಮ್ಗೆ ಹೈಡ್ರೇಷನ್ ತುಂಬಾ ಚೆನ್ನಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಮಾಯಿಶ್ಚರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಲೈಟ್ ಆಗಿ ಮೇಕಪ್ ಫಿನಿಶಿಂಗ್ ಲುಕ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಈ ಕ್ರೀಮ್ 3-in-1 ಕ್ರೀಮ್ ಅಂತ ಹೇಳಿ. ಸೊ ನಿಮ್ಗೆ ಮಾಯಿಶ್ಚರೈಸೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ, ಮತ್ತೆ ಸನ್ ಪ್ರೊಟೆಕ್ಷನ್ ಕೂಡ ನಿಮ್ಗೆ ಕೊಡುತ್ತೆ. ಅಂಡ್ ಆಲ್ಸೋ ಈಗ ಬಿಬಿ ಕ್ರೀಮ್, ಸಿಸಿ ಕ್ರೀಮ್ ಅಥವಾ ಫೌಂಡೇಶನ್ ಕ್ರೀಮ್ ಅಥವಾ ನಿಮ್ಗೆ ಪ್ರೈಮರ್ ಎಲ್ಲ ಇರುತ್ತೆ, ನೀವು ಯೂಸ್ ಮಾಡ್ತೀರಲ್ವಾ ಸಪರೇಟ್ ಆಗಿ. ಸೊ ಆ ರೀತಿಲೂ ಕೂಡ ನಿಮ್ಗೆ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಏನಾದ್ರು ಸ್ಪಾಟ್ಸ್ ಏನಾದ್ರು ಇತ್ತು ಅಥವಾ ಏನಾದ್ರು ಸ್ವಲ್ಪ ಟ್ಯಾನ್ ಏನಾದ್ರು ಆಗಿತ್ತು, ಸ್ಕಾರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಬೇಗನೆ ಕಂಟ್ರೋಲ್ ಮಾಡುತ್ತೆ ನೀವೇನಾದ್ರು ರೆಗ್ಯುಲರ್ ಆಗಿ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ತುಂಬಾ ಇದು ಲೈಟ್ ವೇಟ್ ಇದೆ ಅಂತ ಹೇಳಿ, ತುಂಬಾ ವೇಟ್ಲೆಸ್ ಇರೋದ್ರಿಂದ ಬೇಗನೆ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾವ್ದೇ ರೀತಿ ವೈಟ್ ಕಾಸ್ಟ್ ಏನು ಕೂಡ ಅನ್ಸೋದಿಲ್ಲ. ಸೊ ಇದು ನೋ ವೈಟ್ ಕಾಸ್ಟ್ ಕ್ರೀಮ್. ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ನ್ಯಾಚುರಲ್ ಲುಕಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ತುಂಬಾ ಹೆಲ್ದಿ ಸ್ಕಿನ್ ಆಗಿ, ತುಂಬಾ ಹೈಡ್ರೇಟ್ ಸ್ಕಿನ್ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ಮ್ಯಾಟ್ ಫಿನಿಶಿಂಗ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರ್ಬೇಕಲ್ಲ. ಇದರಲ್ಲಿ 5 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಇದೆ. ಸೊ ಯಾವುದು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಟಿಟಾನಿಯಂ ಡಿಆಕ್ಸೈಡ್, ಅಂಡ್ ಸೆಕೆಂಡ್ ಒನ್ ಜಿಂಕ್ ಆಕ್ಸೈಡ್, ಅಂಡ್ ಥರ್ಡ್ ಒನ್ ಚಿಯಾ ಬಟರ್, ಅಂಡ್ ಫೋರ್ತ್ ಒನ್ ಕುಕುಂಬರ್ ಎಕ್ಸ್ಟ್ರಾಕ್ಟ್. ಸೊ ಇದಷ್ಟು ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಇಷ್ಟು ಬೇಗ ಸೊ ಈ ರೀತಿ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗುತ್ತೆ. ಸೊ ನಿಮ್ಗೆ ಪ್ರೊಟೆಕ್ಷನ್, ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ, ಲೈಕ್ ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು, ಕೆಮಿಕಲ್
ಕೆಮಿಕಲ್ಸ್ ಆಗಿರ್ಬೋದು, ಅಂದ್ರೆ ಫ್ರೇಗ್ರೆನ್ಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ಫ್ರೀ ಆಗಿದೆ. ಇದು ನಾನ್ ಕಾಮಿಡೋಜೆನಿಕ್ ಫಾರ್ಮುಲಾ ಆಗಿದೆ, ಅಂದ್ರೆ ಕ್ರೀಮ್ ಆಗಿದೆ. ಈ ಕ್ರೀಮ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಸೊ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಈ ಕ್ರೀಮ್ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ಈ ಕ್ರೀಮ್ 100% ಫಿಸಿಕಲ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಎಲ್ಲಾ ಸ್ಕಿನ್ ಟೈಪ್ ಗೂ ಕೂಡ ಸೂಟ್ ಆಗುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಸೊ ನಿಮ್ದೇನಾದ್ರೂ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು, ಅಥವಾ ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಆಗಿದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಏನಾದ್ರು ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಸೊ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರ ಅಲ್ವಾ, ಸೊ ನಾವು ಯೂಸ್ ಮಾಡಬಹುದಾ ಮ್ಯಾಮ್, ನಾವು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದೀವಿ, ನಾವು ಪ್ರೆಗ್ನೆಂಟ್ ಲೇಡಿ ಆಗಿದೀವಿ, ಯೂಸ್ ಮಾಡಬಹುದಾ ಅಂತ ಹೇಳಿ. ಸೊ ಸಾಕಷ್ಟು ವಿಡಿಯೋದಲ್ಲೆಲ್ಲ ನಾನು ನೋ ಅಂತಾನೆ ಹೇಳ್ಕೊಂತ ಬಂದೆ, ಬಟ್ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ಸೊ ಕಣ್ ಮುಚ್ಕೊಂಡು ನೀವು ಆರಾಮಾಗಿ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಬಹುದು. ಸೊ ನಾನು ಹೇಳಿರುವಾಗ ನಿಮ್ಗೆ ಎಲ್ಲಾ ಫೀಚರ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಲ್ಲ, ಸೊ ಇದೆಲ್ಲದೂ ಕೂಡ ನಿಮ್ಮ ಸ್ಕಿನ್ ಗೆ ಪ್ರೊವೈಡ್ ಮಾಡುತ್ತೆ ಈ ಒಂದು ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಎಬೋ 18 ಇಯರ್ಸ್ ಎಲ್ಲ ಇದ್ದೀರಾ, ಸೊ ನೀವು ಕೂಡ ಯೂಸ್ ಮಾಡಬಹುದು. ಬಟ್ ಬಿಲೋ 18 ಇಯರ್ಸ್ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅಂಡ್ ಈ ಒಂದು ಕ್ರೀಮ್ ನೀವು ಬೆಳಿಗ್ಗೆ ಮಾತ್ರ ಅಪ್ಲೈ ಮಾಡಬೇಕು. ಸೊ ನೈಟ್ ಟೈಮ್ ಏನು ಯೂಸ್ ಮಾಡೋ ನೀಡ್ ಇರೋದಿಲ್ಲ. ಸೊ ಮಾರ್ನಿಂಗ್ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಎಲ್ಲದೂ ಕೂಡ ಫೇಸ್ ಡ್ರೈ ಆಗಿರ್ಬೇಕು. ಸಪೋಸ್ ನೀವೇನಾದ್ರೂ ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಸೀರಮ್ ಅಪ್ಲೈ ಮಾಡಿದ ನಂತರ ಈ ಒಂದು ಕ್ರೀಮ್ ನೀವು 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದೊಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ನೀವೇನಾದ್ರು ಕಾಂಪ್ಯಾಕ್ಟ್ ಪೌಡರ್ ಅಥವಾ ಏನಾದ್ರು ಪೌಡರ್, ನಾರ್ಮಲ್ ಪೌಡರ್, ಲೂಸ್ ಪೌಡರ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಅದನ್ನ ಅಪ್ಲೈ ಮಾಡಬಹುದು. ಆರ್ ನೀವು ಈ ಒಂದು ಕ್ರೀಮ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಒಂದು ರೀತಿ ಮ್ಯಾಟ್ ಫಿನಿಶಿಂಗ್, ಲೈಟ್ ವೈಟ್ ಟೆಕ್ಸ್ಚರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನೀವು ಬೇರೆ ಯಾವುದೇ ಮಾಯಿಶ್ಚರೈಸರ್, ಸನ್ ಸ್ಕ್ರೀನ್ ಅಥವಾ ಡೇ ಕ್ರೀಮ್, ಬಿಬಿ ಕ್ರೀಮ್, ಫೌಂಡೇಶನ್ ಕ್ರೀಮ್ ಯೂಸ್ ಮಾಡೋ ನೀಡೇ ಇರೋದಿಲ್ಲ. ಜಸ್ಟ್ ಈ ಒಂದು ಕ್ರೀಮ್ ಅಪ್ಲೈ ಮಾಡಿ ಸಾಕು, ಸರಿನಾ. ಲಾಸ್ಟ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿ. ಸೊ ಇದೆಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿನಲ್ಲೇ ನಿಮ್ಗೆ ಸಿಗುತ್ತೆ. ಸೊ ಈ ಕ್ರೀಮ್ ಬಂದು 1080 ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ, ಅಂಡ್ ಆಲ್ಸೋ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಕೂಡ ಸಿಗುತ್ತೆ. ಆನ್ಲೈನ್ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಸಿಗೋದ್ರಿಂದ ನಿಮ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ಸ್ಬೋದು. ಸೊ ಕ್ವಾಂಟಿಟಿಲಿ ಏನಾದ್ರು ಸ್ವಲ್ಪ ರೆಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಸಪೋಸ್ ನಿಮಗೆ ತುಂಬಾ ದಿನ ಬಿಟ್ಟು ಒಂದು ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಕ್ವಾಂಟಿಟಿ ಏನಾದ್ರು ಸ್ವಲ್ಪ ರೆಡ್ಯೂಸ್ ಮಾಡಿ ಒಂದು ಕ್ರೀಮ್ ನಿಮ್ಗೆ ಶೋ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೀವು ಕಡಿಮೆ ಕ್ವಾಂಟಿಟಿ ಕೂಡ ತಗೋಬಹುದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಈ ಒಂದು ಕ್ರೀಮ್ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ, ನಾನು ಆನ್ಸರ್ ಮಾಡ್ತೇನೆ. ಮತ್ತೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೂಡ ನನಗೆ ಕಮೆಂಟ್ ಮಾಡಿ. ಅಂಡ್ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿ ಹೆಲ್ದಿ ಫುಡ್ ಗಳನ್ನ ಯೂಸ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರ್ ಕುಡಿರಿ, ಸಿಂಪಲ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.